ಎಸ್, ಇನ್ನು ಮುಂದಿನ ಸುದ್ದಿ. ಇತ್ತೀಚೆಗೆ ಮಳೆಗಾಲದ ಅಧಿವೇಶನ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸದನದಲ್ಲಿ RSS ಗೀತೆಯಾಗಿರುವಂತ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ತ್ವಯ ಅಂತ ಹಾಡಿದ್ದು ವಿವಾದಕ್ಕೆ ಕಾರಣವಾಗಿತ್ತು. ಈ ವಿಚಾರವಾಗಿ ಅನೇಕ ಕಾಂಗ್ರೆಸ್ ನಾಯಕರೇ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಇದೀಗ ಲೋಕೋಪಯೋಗಿ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಕೂಡ ಈ ಕುರಿತು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಜಮಖಂಡಿಯಲ್ಲಿ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದಂತ ಸಚಿವ ಸತೀಶ್ ಜಾರಕಿಹೊಳಿ ಸದನದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ RSS ಹಾಡು ಹಾಡಿರುವುದಕ್ಕೆ ಸಂಬಂಧಿಸಿದಂತೆ ಅವರೇ ಉತ್ತರ ಕೊಡಬೇಕು, ನಾನೇನು ಹೇಳಲಿಕ್ಕೆ ಆಗಲ್ಲ, ಇದ್ರ ಬಗ್ಗೆ ಸಿಎಂ ಮತ್ತು ಹೈಕಮಾಂಡ್ ಚರ್ಚೆ ಮಾಡಬೇಕು ಮತ್ತು ಇದ್ರ ಬಗ್ಗೆ ನಮ್ಮ ಮಟ್ಟದಲ್ಲಿ ಚರ್ಚೆ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿದ್ದಾರೆ. ಇವೆಲ್ಲ ವಿಷಯವನ್ನ ಮುಟ್ಟಿಸುವ ಕೆಲಸ ಮಾಡಿ ಡಿಕೆ ಶಿವಕುಮಾರ್ ವಿಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಮೃದು ಧೋರಣೆ ಅನುಸರಿಸುತ್ತಾ ಎಂಬ ವಿಚಾರವಾಗಿ ರಾಜ್ಯದಲ್ಲಿ ಏನೋ ನಡೆಯುತ್ತೆ ಅನ್ನೋದನ್ನ ಹೈಕಮಾಂಡ್ ಗಮನಕ್ಕೆ ಬಂದಿರುತ್ತೆ. ಅಲ್ಲಿ ಕೆಲವೊಂದು ವಿಷಯ ರಾಹುಲ್ ಗಾಂಧಿ ಅವರಿಗೆ ಮುಟ್ಟುತ್ತೆ, ಇನ್ನು ಕೆಲವು ವಿಷಯಗಳು ರಾಹುಲ್ ಗಾಂಧಿ ಅವರಿಗೆ ಮುಟ್ಟುವುದಿಲ್ಲ. ಇವೆಲ್ಲ ವಿಷಯಗಳನ್ನು ಮುಟ್ಟಿಸೋ ಕೆಲಸ ಮಾಡಬೇಕು ಅಂದ್ರು. ಇನ್ನು ಅಮಿತ್ ಶಾ ಜೊತೆ ಡಿಕೆ ಶಿವಕುಮಾರ್ ಮಾತುಕತೆ ಮಾಡ್ತಾರೆ, RSS ಗೀತೆ ಹಾಡ್ತಾರೆ, ಕುಂಭಮೇಳಕ್ಕೆ ಹೋಗ್ತಾರೆ, ಅವರಿಗೊಂದು ನ್ಯಾಯ ನಮಗೊಂದು ನ್ಯಾಯ ಎಂಬ KN ರಾಜಣ್ಣ ಅಸಮಾಧಾನ ವಿಚಾರವಾಗಿ ಪ್ರತಿಕ್ರಿಯೆಯನ್ನ ಸತೀಶ್ ಜಾರಕಿಹೊಳಿ ನೀಡಿದ್ದಾರೆ. ಆದ್ರೆ ಅದೇ ಹೇಳಿದ್ದನ್ನ ಅದು ನಮ್ಮ ವ್ಯಾಪ್ತಿಗೆ ಬರುವುದಿಲ್ಲ, ಅದನ್ನೇ ಹೈಕಮಾಂಡ್ ಗಮನಿಸಬೇಕು ಅಷ್ಟೇ, ಸೂಕ್ಷ್ಮವಾಗಿ ಹೈಕಮಾಂಡ್ ಗಮನಿಸಬೇಕು ಅಷ್ಟೇ ಅಂತ ಹೇಳ್ತಾರೆ. ಇನ್ನು ರಾಜಣ್ಣ ವಿಚಾರದಲ್ಲಿ ಹೈಕಮಾಂಡ್ ಮನವೊಲಿಸುವ ಕೆಲಸ ಸಿಎಂ ಮಾಡ್ತಾರೆ ಎಂಬ ಪ್ರಶ್ನೆಗೆ ಉತ್ತರಿಸಿದವರು, ಸಿಎಂ ಅವರು ಮಾಡಬೇಕು, ಸ್ವತಃ ರಾಜಣ್ಣ ಅವರು ಮಾಡಬೇಕು. ನಾವು ಕೂಡ ರಾಜಣ್ಣ ಅವರಿಗೆ ಹೇಳಿದ್ವಿ, ಡೆಲ್ಲಿಗೆ ಹೋಗಿ ನಿಮಗೆ ಆಗಿರೋ ಅನ್ಯಾಯ ಹೇಳಿಕೊಳ್ಳಿ ಅಂತ ತಿರುಚಿ ಅವರ ಹೇಳಿಕೆಗೆ ಹೇಳುವಂತ ಪ್ರಯತ್ನವಾಗಿದೆ. ಅವರು ಡೆಲ್ಲಿಗೆ ಹೋಗಿ ಹೈಕಮಾಂಡ್ಗೆ ಕನ್ವಿನ್ಸ್ ಮಾಡಿ ಬರಬೇಕು ಅಂತ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥದ್ದು. ಸಚಿವ ಸತೀಶ್ ಜಾರಕಿಹೊಳಿ ಏನು ಹೇಳಿದ್ದಾರೆ ಒಂದ್ಸಲ ಕ್ವಿಕ್ ಆಗಿ ನೋಡಿ, ಆಮೇಲೆ ಸುದ್ದಿಯ ಕುರಿತು ಮಾತನಾಡೋಣ. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಧ್ಯಕ್ಷ ಹಿಂದೂ ಭೂಮಿ ಸುಗಮ್ ವರ್ಧಿತೋಹಂ ಮಹಾಮಂಗಲೆ. ಅದು ಹೈಕಮಾಂಡು ಮುಖ್ಯಮಂತ್ರಿಗಳಿದ್ದಾರೆ, ಅವರು ತೀರ್ಮಾನ ಮಾಡಬೇಕು. ಯಾಕಂದ್ರೆ ನಮ್ಮ ಮಟ್ಟಕ್ಕೆ ಇದನ್ನ ತೀರ್ಮಾನ ಮಾಡ್ಲಿಕ್ಕೆ ಆಗೋಲ್ಲ, ಅದಕ್ಕೆ ಯಾವುದೇ ಒಂದು ಅಂತಿಮ ನಿರ್ಧಾರ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ರಾಹುಲ್ ಗಾಂಧಿ ಅವರು RSS ಅನ್ನ ತಗೊಳ್ತಾರೆ ಮತ್ತೆ RSS ವಿರುದ್ಧವಾಗಿ ಹೇಳಿಕೆ ಹೇಳ್ತಾರೆ. ಆದ್ರೆ ನಿಮ್ಮ ಸರ್ಕಾರ ಮುಟ್ಟಬೇಕು, ಅವರಿಗೆ ನಮ್ಮ ರಾಜ್ಯದಲ್ಲಿ ಏನ್ ನಡೀತದ ಅವರಿಗೆ ಗಮನಕ್ಕೆ ಮುಟ್ಟಬೇಕು. ಕೆಲವು ವಿಷಯ ಮುಟ್ಟೋಲ್ಲ, ರಾಹುಲ್ ಗಾಂಧಿ ಅವರಿಗೆ ಮುಟ್ಟಿಸುವಂತ ಪ್ರಯತ್ನ ಆಗ್ಬೇಕು. ಅಂದಾಗ ಇದಕ್ಕೆ ನೀವು ಹೇಳಿದಂಗೆ ನ್ಯಾಯ ಸಿಗ್ತದೆ. ಈಗ ರಾಜಣ್ಣ ಅವರು ಅಸಮಾಧಾನ ಹೊರಹಾಕಿದ್ದೇನೆಂದ್ರೆ ಕೆಲವೊಂದಿಷ್ಟು ಜನ ಈಗ ಅಮಿತ್ ಶಾ ಅವ್ರ ಜೊತೆ ವೇದಿಕೆ ಹಚ್ಕೊಂಡ್ರು ಕೂಡ ಅವ್ರ ಮೇಲೆ ಕ್ರಮ ಆಗೋದಿಲ್ಲ. ಅದೇ ಹೇಳಿದ್ರಲ್ಲ, ಅದು ನಮ್ಮ ವ್ಯಾಪ್ತಿಗೆ ಬರೋಲ್ಲ, ಅದು ಹೈಕಮಾಂಡ್ ಅವ್ರು ಗಮನಿಸ್ಬೇಕಷ್ಟೇ. ಇಲ್ಲಲ್ಲ, ಅದನ್ನ ಹೆಂಗೆ ಹೇಳಕ್ಕಾಗಲ್ಲ, ಹಿಂದುಳಿದವರು ಮುಂದುವರೆಗ ಅಂತ ಹೇಳಕ್ಕಾಗಲ್ಲ. ಘಟನೆ ನಡೆದಿದೆ, ಸೂಕ್ಷ್ಮವಾಗಿ ಹೈಕಮಾಂಡ್ ಗಮನಿಸಬೇಕಷ್ಟೇ. ಕೇಳಿದ್ರಲ್ಲ ಸತೀಶ್ ಜಾರಕಿಹೊಳಿ ಈ ಒಂದು ವಿಚಾರವಾಗಿ ಈ ರೀತಿ ಮಾತನಾಡಿರುವಂಥದ್ದು. ಆದ್ರೆ ಯಾರು ಏನೇ ಹೇಳಿ RSS ನಾವು ಅಂದ್ಕೊಂಡಷ್ಟು ಸರ್ವಸಾಮಾನ್ಯವಾದ ಸಂಘಟನೆ ಅಲ್ಲ. ಎಲ್ಲೋ ಪ್ರೊಟೆಸ್ಟ್ ಮಾಡ್ತಾರೆ, ಎಲ್ಲೋ ಸ್ಟ್ರೈಕ್ ಮಾಡ್ತಾರೆ, ಎಲ್ಲೋ ಟೈರಿಗೆ ಬೆಂಕಿ ಹಚ್ಚುವಂತ ಸಂಘಟನೆ ಮಾತ್ರ ಅಲ್ಲ, ಮತ್ತು ದೇಶ ವಿರೋಧಿ ಸಂಘಟನೆ ಮಾತ್ರ ಅಲ್ಲ. ಆದ್ರೆ RSS ಎಂತಹ ಸಂಘಟನೆ ಅಂದ್ರೆ ಇಡೀ ಭಾರತ ದೇಶವನ್ನ ಒಂದು ಸಂಸ್ಕೃತಿ, ಒಂದು ಅಭಿಯಾನದಡಿಯಲ್ಲಿ ತರುವಂತಹ ಶಕ್ತಿ RSS ಗಿದೆ. ಇನ್ನು RSS ಕಾಂಗ್ರೆಸ್ನವ್ರು ಅನ್ಕೊಂಡಷ್ಟು ಸುಮ್ಮನೆ ಸಣ್ಣ ಸಂಘಟನೆ ಏನಲ್ಲ, ಇಡೀ ಭಾರತ ದೇಶದ ಮೂಲೆಗಳಲ್ಲಿ ಯಾವುದಾದ್ರೂ ಒಂದು ಸಂಘಟನೆ ಪಸರಿಸಿದೆ ಅಂದ್ರೆ ಅದು RSS ಸಂಘಟನೆ. ಕಾಂಗ್ರೆಸ್ನವರು ಬಹಳಷ್ಟು ಪ್ರಯತ್ನವನ್ನ ಮಾಡಿದ್ರು ಒಂದು ಸಂಘಟನೆ ಕಟ್ಟಬೇಕಂತ, ವಿಫಲರಾಗಿ ಹೋದ್ರು. ಆದ್ರೆ RSS ಮಾತ್ರ ದೇಶದ ಸ್ವಂತ ಹಿತಕ್ಕಾಗಿ RSSನವ್ರು ಏನು ಮಾಡ್ಕೊಳ್ಳಲ್ಲ, ಕೆಲವೊಂದು ನಾಯಕರನ್ನ ಹೊರತುಪಡಿಸಿ. ಆದ್ರೆ RSS ಪ್ರತಿಯೊಂದು ವಿಷಯ, RSS ನನ್ನ ನೀವು ಹತ್ತಿರದಿಂದ ಗಮನಿಸಿದಾಗ ಒಂದು ವಿಷಯವಂತೂ ಸ್ಪಷ್ಟವಾಗಿ ಗೊತ್ತಾಗುತ್ತೆ, RSS ಯಾವಾಗಲೂ ಕೂಡ ದೇಶಕ್ಕಾಗಿ ದುಡಿಯುವಂತ ಒಂದು ಸಂಘಟನೆ. ಅದರಲ್ಲಿ ಅದಕ್ಕೆ ರಾಜಕೀಯ ಆಯಾಮಗಳಿರೋದ್ರಿಂದ ಪರ ವಿರೋಧ ಚರ್ಚೆ ಬರುತ್ತೆ. ಆದ್ರೆ RSS ನ ಮೂಲ ಉದ್ದೇಶ ಸದೃಢ ಭಾರತ ಚೆನ್ನಾಗಿರ್ಬೇಕು, ಭಾರತೀಯರು ಚೆನ್ನಾಗಿರ್ಬೇಕು, ಭಾರತ ಉನ್ನತಿಯನ್ನ ಕಾಣಬೇಕು ಮತ್ತು ತನ್ನ ಸನಾತನ ಧರ್ಮ ಉಳಿಬೇಕು ಮತ್ತು ಹಿಂದೂ ಸಂಸ್ಕೃತಿ ಉಳಿಯಬೇಕನ್ನೋದು ಆ ಒಂದು ಸಂಘಟನೆಯ ವಾದ. ಬೇರೆ ಬೇರೆ ಸಂಘಟನೆಗಳು, ಬೇರೆ ಬೇರೆ ಸಮುದಾಯದ ಸಂಘಟನೆಗಳು ಕೂಡ ಒಂದೇ ಅಜೆಂಡಾ ಇರುತ್ತೆ, ತಮ್ಮ ಧರ್ಮ ಉಳಿಬೇಕು, ತಾವು ಉಳಿಬೇಕು, ತಮ್ಮವರು ಬೆಳಿಬೇಕು ಅನ್ನೋ. ಎಲ್ಲ ಸಂಘಟನೆಗಿರುವಂತಹ ವಿಚಾರಧಾರೆಗಳೇ RSS ಗಿದೆ. ಆದ್ರೆ RSS ನ ವಿಭಿನ್ನತೆ ಏನಂದ್ರೆ ಸಂಘಟನೆ ಹೇಗೆ ಇದೆ ಅಂದ್ರೆ ಬುಡಮಟ್ಟದಿಂದ ಸಂಘಟನೆ ಇದೆ, ಪ್ರತಿಯೊಬ್ಬರನ್ನ ಸಂಘಟಿತರಾಗಿ ಮಾಡ್ತಾ ಇದ್ದಾರೆ. ಆ ಸಂಘಟನೆಯ ಶಕ್ತಿಯಿಂದಲೇ
ಕೆಲವೊಂದ್ಸಲ ರಾಜಕೀಯ ಸನ್ನಿವೇಶಗಳು ಬದಲಾಗುತ್ತೆ. 14ರ ನಂತರ ಬದಲಾದ ಹಾಗೆ. ಹಾಗಾಗಿ RSS ನ ಅಷ್ಟು ಸುಲಭವಾಗಿ ಯಾರು ಕೂಡ ಅದನ್ನ ಮಟ್ಟ ಹಾಕ್ಲಿಕ್ಕಾಗಲ್ಲ. ಯಾಕಂದ್ರೆ RSS ಅನ್ನ ಸ್ವತಂತ್ರ ಪೂರ್ವದಿಂದಲೂ ಸಹ ಅನೇಕರು RSS ಅನ್ನ ಮಟ್ಟ ಹಾಕಬೇಕು, RSS ಅನ್ನ ಮುಗಿಸ್ಬೇಕು ಅಂತ ಬಂದವರು. ಆದ್ರೆ ಸ್ವತಂತ್ರ ಪೂರ್ವದಲ್ಲೇ RSS ಅನ್ನ ಮುಗಿಸ್ಲಿಕ್ಕಾಗಿಲ್ಲ. ಈ ದೇಶ ಪ್ರಜಾಪ್ರಭುತ್ವ ದೇಶ. ಈಗಲಂತೂ RSS ನ ಯಾರು ಮುಟ್ಟಕ್ಕಾಗಲ್ಲ, ಅದನ್ನ ನೆಲಸಮ ಮಾಡೋಕ್ಕಾಗಲ್ಲ. ಆದ್ರೆ ಪರ ವಿರೋಧ ಚರ್ಚೆ ಇರುತ್ತೆ. ಕಾಂಗ್ರೆಸ್ನವರಿಗೆ RSS ಮೇಲೆ ಕೋಪ ಇರುತ್ತೆ. ಇನ್ನು ಕೆಲವೊಂದು ಬಿಜೆಪಿ ನಾಯಕರೇ ಒಂದೊಂದ್ಸಲ ಟಿಕೆಟ್ ಸಿಗ್ಲಿಲ್ಲ ಅಂದ್ರೆ ಇದೆಲ್ಲ RSS ನಿಂದ ಆಗಿದ್ದು ಅಂತ ಹೇಳ್ತಾರೆ. ಅವರವರ ಹಿಂದಿನ ರಾಜಕಾರಣಿಗಳು ನಾನು ಹೇಳ್ತೀನಿ, ಅವರಿಗೆ ಒಳ್ಳೆ ಸ್ಥಾನಮಾನಗಳು ಸಿಕ್ಕರೆ ಅವ್ರು ಯಾವ ಸಂಘಟನೆಯನ್ನು ದೂಷಿಸಲ್ಲ, ಯಾವ ಪಕ್ಷಗಳನ್ನ ದೂಷಿಸಲ್ಲ. ಅವ್ರಿಗೆ ಒಳ್ಳೆ ಸ್ಥಾನ ಸಿಗದೇ ಇದ್ರೆ ಸಂಘಟನೆಗಳನ್ನ ದೂಷಿಸ್ತಾರೆ, ಪಕ್ಷಗಳನ್ನ ದೂಷಿಸ್ತಾರೆ, ಸಂಘಟನೆ ಬಿಟ್ಟು ಹೋಗ್ತಾರೆ, ಪಕ್ಷಗಳನ್ನ ಬಿಟ್ಟು ಹೋಗ್ತಾರೆ. ಇವ್ರು ರಾಜಕೀಯ ನಾಯಕರದ್ದು ಬುರುಡೆ ಆಟ. ಇವರು ಅಧಿಕಾರ ಸಿಕ್ಕರೆ ಏನ್ ಬೇಕಾದ್ರೂ ಮಾಡ್ತಾರೆ. ಅದಕ್ಕಾಗಿ RSSನೂ ಬೈತಾರೆ, ಕಾಂಗ್ರೆಸ್ನೂ ಬೈತಾರೆ, ಬಿಜೆಪಿನೂ ಬೈತಾರೆ, JDSನವ್ರನ್ನೂ ಬೈತಾರೆ. ನಡೀತಾ ಇರುತ್ತೆ. ಅದೊಂದು ಪ್ರಕೃತಿಯ ನಿಯಮ ಅನ್ನೋ ರೀತಿ ನಡ್ಕೊಂಡು ಹೋಗ್ಬೇಕು. ಆದ್ರೆ RSS ವಿಚಾರದಲ್ಲಿ ಕಾಂಗ್ರೆಸ್ ಎಲ್ಲಿ ಒಂದ್ ಕಡೆ ಸ್ವಲ್ಪ ಓವರ್ ಬಿಹೇವ್ ಮಾಡ್ತಾ ಇದೆ ಅನ್ನೋ ಒಂದು ಅಭಿಪ್ರಾಯಗಳು ಕೂಡ ಮೂಡ್ತಾ ಇದೆ. ಆದ್ರೆ ಅವರ ಪಕ್ಷದ ಹೈಕಮಾಂಡ್ ಬಿಟ್ಟಿದ್ದು ವಿಚಾರ, ನಾವೇನು ಸಜೆಷನ್ ಕೊಡಕ್ಕೆ ಹೋಗಲ್ಲ. ಎಸ್ ಸರ್, ಇವತ್ತಿಗೆ ಈ ಪ್ರೈಮ್ ಟೈಮ್ ಅನ್ನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳೆ ಮತ್ತಷ್ಟು ವಿಷಯಗಳನ್ನ ನಿಮ್ಮ ಮುಂದಿಡುವಂತ ಪ್ರಯತ್ನವನ್ನ ಮಾಡ್ತೇನೆ.